ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. 12ನೇ ತರಗತಿಯ ಗಣಿತ ಪಾಠ ಮ್ಯಾಟ್ರಿಸಸ್ ಆದ ನಂತರ ಒಂದು ಅದ್ಭುತವಾದಂತಹ ಪಾಠಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದು ಇಂಟ್ರೊಡಕ್ಷನ್. ಪಾಠದ ಹೆಸರು ಡಿಟರ್ಮಿನೆಂಟ್ಸ್ ಅಂತ ಹೇಳಿ. ಅದ್ಭುತವಾದಂತಹ ಪಾಠ. ಈ ಪಾಠವನ್ನು ಕಲಿಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗ್ತದೆ? ಬೇಸಿಕ್ ನಾಲೆಜ್, ತಳಹದಿಯ ಜ್ಞಾನವನ್ನು ತಗೋಬೇಕಾಗ್ತದೆ. ಓಕೆ, ಈ ಒಂದು ಅಧ್ಯಾಯ ಅಂದ್ರೇನು, ಅರ್ಥ ಏನು, ಆಮೇಲೆ ಈ ಅಧ್ಯಾಯವನ್ನು ನಾವು ನಿತ್ಯ ಜೀವನದಲ್ಲಿ ಎಲ್ಲಿ ಬಳಕೆ ಮಾಡ್ತೀವಿ. ಹಾಗಾಗಿನೇ ಒಂದು ಪದ ಬರ್ತದೆ, ತಿಳುವಳಿಕೆಯೇ ಜ್ಞಾನ. ಜ್ಞಾನದ ಹಿಂದೆ ನಾವು ಬೆನ್ನು ಹತ್ಕೊಂತ ಹೋಗೋಣಂತೆ ನಮಗೆ ಏನು ಸಿಗ್ತದಪ್ಪ? ಅಂಕಗಳು ತಾನಾಗಿಯೇ ಹಿಂದ್ಗಡೆ ಬರ್ತವೆ. ಹಾಗಾಗಿ ನೀವು ಒಬ್ಬ ಅದ್ಭುತವಾದಂತಹ ಗಣಿತಜ್ಞ. ಒಂದು ಮಾತನ್ನು ಹೇಳ್ತಾರೆ, ಆಲ್ ಮ್ಯಾಥಮೆಟಿಕಲ್ ಟ್ರೂತ್ಸ್ ಆರ್ ರಿಲೇಟಿವ್ ಆ್ಯಂಡ್ ಕಂಡೀಷನಲ್ ಅಂತೇಳಿ. ಆಲ್ ಮ್ಯಾಥಮೆಟಿಕಲ್ ಟ್ರೂತ್ಸ್ ಆರ್ ರಿಲೇಟಿವ್ ಆ್ಯಂಡ್ ಕಂಡೀಷನಲ್. ಅರ್ಥ ಏನಿಲ್ಲಿ? ಎಲ್ಲ ಗಣಿತದ ಸತ್ಯಗಳು ಏನಿದಾವೆ? ರಿಲೇಟಿವ್ ಇದ್ದಾವೆ, ಒಂದಕ್ಕೊಂದು ಸಂಬಂಧ ಇದ್ದಾವೆ, ಮತ್ತು ಕಂಡೀಷ್ನಲ್ ಇದ್ದಾವೆ. ಸಂಬಂಧ ಯಾವ ಥರ ಇದೆ? ಕಂಡೀಷ್ನಲ್ ಇದೆ. ಓಕೆ, ಅರ್ಥ ಆಗ್ತದೆ ಕಂಡೀಷನಲ್ ಅಂತೇಳಿ. ಹಾಗಿದ್ರೆ ಈ ಡಿಟರ್ಮಿನೆಂಟ್ ಅಂತಕ್ಕಂತಹ ಅಧ್ಯಾಯದ ಮೇಲೆ ನಮಗೆ ಯಾವ ಮ್ಯಾಥಮೆಟಿಕಲ್ ಟ್ರೂತ್ಸ್ಗಳು ಅಪ್ಲೈ ಆಗ್ತವೆ, ಆಮೇಲೆ ಈ ಡಿಟರ್ಮಿನೆಂಟ್ಸ್ಗೆ ಯಾವ ಒಂದು ಗಣಿತದ ಸತ್ಯಗಳು ಅವಲಂಬನೆ ಆಗಿದ್ದಾವೆ, ಕಂಡೀಷ್ನಲ್ ಅದಾವೆ ಅಂತ ನೋಡ್ಕೊತ ಹೋದಾಗ ನಮಗೊಂದು ಅಧ್ಯಾಯ ಸಿಗ್ತದ. 10ನೇ ತರಗತಿಯೊಳಗೆ 10th ಸ್ಟ್ಯಾಂಡರ್ಡ್ ಒಳಗೆ ನಾವೊಂದು ಅಧ್ಯಾಯ ಕಲ್ತಿದ್ವಿ. ದಟ್ ಮೀನ್ಸ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಅರ್ಥ ಆಗ್ತದೆ ನಿಮಗೆ? ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತಕ್ಕಂಥ ಒಂದು ಅಧ್ಯಯನ ಕಲ್ತಿದ್ವಲ್ಲ, ಆ ಅಧ್ಯಾಯ ಈ ಅಧ್ಯಾಯಕ್ಕೆ ಏನದಪ್ಪ? ಲಿಂಕ್ ಅದ. ಯಾವ ಥರ ಲಿಂಕ್ ಅದ ನೋಡ್ಕೊತ ಹೋಗೋಣ. ಹಾಗಾಗಿನೇ ಇಲ್ಲಿ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂದಾಗ ನಮ್ಗೆ ಅರ್ಥ ಆಗೋದೇನಲ್ಲಿ 2 ರೇಸ್ಗಳು ಬರ್ತವೆ. ರೇಸ್ ಅಲ್ಲ, ಲೈನ್ಸ್ಗಳು ಬರ್ತವೆ. 2 ಲೈನ್ಗಳು ಮೀಟ್ ಆಗ್ತವೆ, ಇಲ್ಲ 2 ಲೈನ್ಗಳು ಪ್ಯಾರಲಲ್ ಆಗಿ ಇರ್ತವೆ, ಅಥವಾ ಇಲ್ಲಿ 2 ಲೈನ್ಗಳು ಏನಪ್ಪ? ಕೋಇನ್ಸೈಡಿಂಗ್, ಒಂದ್ರ ಮೇಲೊಂದು ಕೋಇನ್ಸೈಡಿಂಗ್ ಲೈನ್ಸ್ ಅಂತ ನಾವು ಹೇಳ್ತೀವಿ. ಛೇದಿಸುವ ರೇಖೆಗಳು ಇದು ಏನಪ್ಪ? ಇದು ಒಂದರ ಮೇಲೆ ಒಂದು ಐಕ್ಯಗೊಳ್ಳುವ ರೇಖೆಗಳು, ಸಮಾಂತರ ರೇಖೆಗಳು. ಇಂಗ್ಲೀಷ್ ಒಳಗೆ ಹೇಳ್ಬೇಕಂತಂದರೆ ದೀಸ್ ಆರ್ ದಿ ಇಂಟರ್ಸೆಕ್ಟಿಂಗ್ ಲೈನ್ಸ್, ಕೋಇನ್ಸೈಡಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಅಂತ ನಾವು ಹೇಳ್ತಿದ್ವಿ. ಈ 3 ಲೈನ್ಸ್ಗಳು ಇದ್ದವಲ್ಲ, ಈ ಲೈನ್ಸ್ಗಳ ಬಗ್ಗೆ ನಾವು ಭಾಳ ಅಧ್ಯಯನ ಮಾಡಿದ್ವಿ 10ನೇ ತರಗತಿ ಒಳಗೆ, 10th ಸ್ಟ್ಯಾಂಡರ್ಡ್ ಒಳಗೆ. ಸ್ವಲ್ಪ ಬೇಸಿಕ್ ತೊಗೊತೀನಿ. ಇಲ್ಲಿ ನಾವು ಪ್ಯಾರಲ್ ಲೈನ್ಸ್ ಅಂತ ಹೇಳಬೇಕಂತಂದರೆ A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಅಂತ ನಾವು ಒಂದು ಅಭ್ಯಾಸವನ್ನು ಕಲ್ತಿದ್ವಿ. ಓಕೆ, ಅದೇ ಥರನಾಗಿ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಈ ಥರ ಇದ್ದಾಗ ಅವು ಏನಪ್ಪ? ಐಕ್ಯಗಳು ರೇಖೆಗಳು. ದಟ್ ಮೀನ್ಸ್ ಕೋಇನ್ಸೈಡಿಂಗ್ ಲೈನ್ಸ್ ಅಂತ ನಾವು ಹೇಳ್ತಿದ್ವಿ. ಈ ಒಂದು ಅಧ್ಯಾಯದೊಳಗೆ ಒಂದು ಮಹತ್ವಪೂರ್ಣವಾದಂತಹ ಭಾಗ ಬಂದಿತ್ತು. ಆ ಭಾಗನೇ ಏನಪ್ಪ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ಏನಪ್ಪ? ಛೇದಿಸುವ ರೇಖೆಗಳು ಅಂತ ನಾವೇನು ಹೇಳ್ತಿದ್ವಲ್ಲ, ಈ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಒಂದು ರೂಲನ್ನು ನೋಡಿದ್ವಿ. A1/A2 ನಾಟ್ ಈಕ್ವಲ್ ಟು B1/B2 ಅಂತ ನಾವು ಹೇಳಿದ್ವಿ. A1/A2 ನಾಟ್ ಈಕ್ವಲ್ ಟು B1/B2 ಅಂತೇಳಿ. ಹಾಗಿದ್ರೆ ಈ ಒಂದು A1/A2 ನಾಟ್ ಈಕ್ವಲ್ ಟು B1/B2 ಅಂತ ನಾವು ಏನು ಹೇಳ್ತೀವಲ್ಲ, ಈ ಒಂದು ಭಾಗನೇ ನಮಗೆ ಡಿಟರ್ಮಿನೆಂಟ್ಸ್ ಅಂತಕ್ಕಂತಹ ಅಧ್ಯಾಯವನ್ನು ಕೊಡ್ತದೆ. ಈ ಒಂದು ಭಾಗನೇ ನಮಗೆ ಡಿಟರ್ಮಿನೆಂಟ್ಸ್ ಅಂತಕ್ಕಂತಹ ಅಧ್ಯಾಯವನ್ನು, ದೊಡ್ಡ ಅಧ್ಯಾಯವನ್ನು ನಮಗೆ ಕೊಡ್ತದಂತ. ಅರ್ಥ ಆಗ್ತದ? ಹಾಗಾಗಿನೇ ಇಲ್ಲೊಂದು ಪದ ಇದೆ, ಏನಂತಿದೆ? ಆಲ್ ಮ್ಯಾಥಮೆಟಿಕಲ್ ಟ್ರೂತ್ಸ್ ಆರ್ ರಿಲೇಟಿವ್ ಆ್ಯಂಡ್ ಕಂಡೀಷ್ನಲ್. ಅರ್ಥ ಆಗ್ತದ? ಇದೊಂದು ಮ್ಯಾಥಮೆಟಿಕಲ್ ಟ್ರೂತ್ ಇದೆ, ಇದೊಂದು ಮ್ಯಾಥಮೆಟಿಕಲ್ ಟ್ರೂತ್ ಇದೆ. ಇವೆರಡಕ್ಕೂ ರಿಲೇಷನ್ ಅದ, ಕಂಡೀಷ್ನಲ್ ರಿಲೇಷನ್ ಅದ. ಯಾವ ಥರ ಕಂಡೀಷ್ನಲ್ ರಿಲೇಷನ್ ಅದ ಅದನ್ನು ನೋಡ್ಕೊತ ಹೋಗಬೇಕಾಗ್ತದೆ. ಅರ್ಥ ಆಗ್ತದೆ ನಿಮಗೆ? ಓಕೆ, ಈಗ ಯಾವುದೇ 2 ಲೈನ್ಗಳು, ಇಫ್ 2 ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್, ದೆನ್ ವಿ ಕ್ಯಾನ್ ಫೈಂಡ್ ದ ಸೊಲ್ಯೂಷನ್ ವಿತ್ ದ ಹೆಲ್ಪ್ ಆಫ್ 3 or 4 ಮೆಥಡ್ಸ್. 3 to 4 ಮೆಥಡ್ಸ್ ನಾವೇನು ಮಾಡ್ತಿದ್ವಿ ಅಂತಂದರೆ, ಸೆಕೆಂಡ್ ಫೇಸಲ್ಲಿ SSLC ಒಳಗಡೆ ಇದ್ರದ್ದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಿದ್ವಿ. ನಂಬರ್ 1 ಆದೇಶನ ವಿಧಾನ ಅಂತ ಹೇಳಿ ಬರ್ತಿದ್ದು, ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶನ ವಿಧಾನ. ನಂಬರ್ 2 ಎಲಿಮಿನೇಷನ್ ಮೆಥಡ್. ನಂಬರ್ 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ನಂಬರ್ 4 ಬೈ ಡ್ರಾಯಿಂಗ್ ಗ್ರಾಫ್, graphical method we are able to find out the solution of 2 intersecting lines. So that was the main idea. ಅದು ನಮ್ಗೆ ಗೊತ್ತದ, ಇದಿಷ್ಟು ನಮಗೆ ಗೊತ್ತದ. ಓಕೆ, ಇವೆಲ್ಲದರಿಂದ ನಾವೇನು ಮಾಡ್ತಿದ್ವಿ ಅಂತಂದರೆ, 2 ಲೈನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದಾವೆ ಅಂತಂದರೆ ಈ ಬಿಂದು, ಈ ಸೊಲ್ಯೂಷನನ್ನು ನಾವು ಫೈಂಡ್ ಔಟ್ ಮಾಡ್ತಿದ್ವಿ. ಈ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ 4 ಮೆಥಡ್ಗಳು ಬಿಟ್ಟು ಇನ್ನೂ ಬೇರೆ ಯಾವ ಮೆಥಡ್ಗಳಿದ್ದಾವೆ ಅದನ್ನು ನೋಡ್ಕೊತ ಹೋದಾಗ ನಮಗೆ ಸಿಗೋದು ಯಾವುದಪ್ಪ? ಡಿಟರ್ಮಿನೆಂಟ್ಸ್ ಅಂತೇಳಿ ಸಿಗ್ತದೆ.
ಏನು ಮ್ಯಾಟ್ರೈಸಸ್ ನಾವು ಕಲಿತೀವಲ್ಲ, ಮ್ಯಾಟ್ರೈಸಸ್ದ ಮುಂದುವರೆದ ಭಾಗ ಅಂತ ನಾವು ಹೇಳಿದ್ರು ತಪ್ಪಾಗಕ್ಕಿಲ್ಲ. ಯಾವುದು? ಡಿಟರ್ಮಿನೆಂಟ್ಸ್ ಅಂತೇಳಿ. ಓಕೆ, ಹಾಗಿದ್ರೆ ಈ ಡಿಟರ್ಮಿನೆಂಟ್ಸ್ ಅಂದರೆ ಏನು? ಡೆಫಿನಿಷನ್, ಇಂಟ್ರಡಕ್ಷನ್ ನೋಡ್ಕೊತ ಹೋಗೋಣ. ಸೊ ಎ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್, okay, the general form of linear equations we already know that a1x plus b1y is equal to c1 and a2x plus b2y is equal to c2. ಯಾವುದೇ ಒಂದು ಲೀನಿಯರ್ ಇಕ್ವೇಷನ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇದಾವೆ ಅಂತಂದರೆ ಆ ಲೀನಿಯರ್ ಇಕ್ವೇಷನ್ಸ್ಗಳನ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ರೀ? a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 ಅಂತ ನಾವು ತೊಗೊತಿದ್ವಿ. ಆದರೆ ಇಲ್ಲಿ ಕಾನ್ಸ್ಟೆಂಟನ್ನು ನಾನು ರೈಟ್ ಸೈಡ್ ತೊಗೊಂಡಿದ್ದೀನಿ. ದೇರ್ ಫೋರ್ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ತೀನಿ. ಸಾರಿ, ಇಸ್ ಈಕ್ವಲ್ ಟು c1. a2x ಪ್ಲಸ್ b2y ಈಕ್ವಲ್ ಟು c2 ಅಂತ ನಾವು ತಗೊಳ್ಳೋಣಂತೆ. ಓಕೆ, ಇಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದ ಮ್ಯಾಟ್ರಿಕ್ಸ್ ಫಾರ್ಮ್. ಇದನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿಯೂ ಕೂಡ ರಿಪ್ರೆಸೆಂಟ್ ಮಾಡ್ಬೋದು. ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು? ಲೆಟ್ ಅಸ್ ಟೇಕ್ ಎ ಮ್ಯಾಟ್ರಿಕ್ಸ್ ಎ ಆ್ಯಸ್ a1 a2 b1 b2. ದೆನ್ ಮ್ಯಾಟ್ರಿಕ್ಸ್ ಎಕ್ಸ್ ಆರ್ ದಿಸ್ ಇಸ್ ಈಕ್ವಲ್ ಟು ಏನು ತಗೊಳ್ಳೋಣ ಅಂತಂದರೆ ಎಕ್ಸ್ ಆ್ಯಂಡ್ ವೈ. ದಿಸ್ ಇಸ್ ಈಕ್ವಲ್ ಟು ಏನು ತಗೊಳ್ಳೋಣ ಅಂತಂದರೆ c1 c2 ಅಂತ ನಾವು ತಗೊಳ್ಳೋಣ. ಓಕೆ, ಸಿಂಪಲ್ಲಾಗಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇದನ್ನು ಮ್ಯಾಟ್ರಿಕ್ಸ್ ರೂಪದೊಳಗೆ ರಿಪ್ರೆಸೆಂಟ್ ಮಾಡತ್ತೀವಿ ನಾವು. ಎರಡು ಲೀನಿಯರ್ ಇಕ್ವೇಷನ್ಸ್ಗಳಿದ್ದಾವೆ, ಇವುಗಳ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದು ನಮಗೆ ಗೊತ್ತೈತಿ. ಓಕೆ, 3 ಸೊಲ್ಯೂಷನ್ಸ್ ಸಿಗ್ತಾವೆ ನಿಮಗೆ. ಒಂದು ಇಂಟರ್ಸೆಕ್ಟಿಂಗ್ ಲೈನ್ ಸಿಗ್ತದೆ, ಪ್ಯಾರಲಲ್ ಲೈನ್ ಸಿಗ್ತದೆ, ಆಮೇಲೆ ಕೋಇನ್ಸೈಡಿಂಗ್ ಲೈನ್ ಸಿಗ್ತದೆ. ನಾವು ಈ ಒಂದು ಅಭ್ಯಾಸದೊಳಗೆ ಈ ಡಿಟರ್ಮಿನೆಂಟ್ ಏನಿದೆ ಅಲ್ಲ, ಇದನ್ನು ನಾವು ಕೇವಲ ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ ಮಾತ್ರ ಅಪ್ಲೈ ಮಾಡ್ತೀವಿ. ಆಮೇಲೆ ಪ್ಯಾರಲಲ್ ಲೈನ್ಸ್ಗಳು ಮತ್ತು ಕೋಇನ್ಸೈಡಿಂಗ್ ಲೈನ್ಸ್ಗಳ ಮೇಲೆ ನಾವು ಅಧ್ಯಯನ ಮಾಡೋದಿಲ್ಲ. ಹಾಗಾಗಿ ಈ ಡಿಟರ್ಮಿನೆಂಟ್ಸ್ ಮೇನ್ಲಿ ಯಾವುದಕ್ಕೆ ಅಪ್ಲೈ ಆಗ್ತದೆ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ a is equal to a1 a2 b1 b2 then is equal to x y ವೇರಿಯೇಬಲ್ಸ್ is equal to ಕಾನ್ಸ್ಟೆಂಟ್ c1 c2 ಅಂತ ನಾವು ತಗೊಂಡ್ಬಿಟ್ವಿ. ಈಗೇನು ಮಾಡೋಣ ಅಂತಂದರೆ, ಆಲ್ರೆಡಿ ವಿ ನೋ ದ್ಯಾಟ್ a1 by a2 ನಾಟ್ ಈಕ್ವಲ್ ಟು b1 by b2. ಕರೆಕ್ಟ್? ದಿಸ್ ಈಸ್ ದ ಫಾರ್ಮ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇದನ್ನು ಯಾವ ಥರ ಬರಿಬೋದು? ಕ್ರಾಸ್ ಮಲ್ಟಿಪ್ಲೈಯಿಂಗ್. ಆಫ್ಟರ್ ಕ್ರಾಸ್ ಮಲ್ಟಿಪ್ಲೈಯಿಂಗ್ a1 b2 ನಾಟ್ ಈಕ್ವಲ್ ಟು ಏನು ಬರಿಬೋದಪ್ಪ? a2 b1 ಅಂತ ನಾವು ಬರಿಬೋದು. ಓಕೆ, ವೆರಿ ಗುಡ್. ನೆಕ್ಸ್ಟ್ a2 b1 ಇದು ಪ್ಲಸ್ ಅದ. ಈ ಕಡೆ ಬಂದಾಗ ಏನಾಗ್ತದೆ? a1 b2 ಮೈನಸ್ a2 b1 ಈಸ್ ನಾಟ್ ಈಕ್ವಲ್ ಟು 0. ಅಂಡರ್ಸ್ಟುಡ್? a1 b2 ಮೈನಸ್ a2 b1 ಈಸ್ ನಾಟ್ ಈಕ್ವಲ್ ಟು 0 ಇತ್ತು ಅಂತಂದರೆ ಅವಾಗ ನಾವೇನಂತ ಹೇಳ್ಬೋದಪ್ಪ? ದೀಸ್ ಆರ್ ದಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತದೆ ನಿಮ್ಗೆ? ಓಕೆ, ಅಂದ್ರೆ ಇಲ್ಲಿ a1 b2 ಮೈನಸ್ a2 b1 ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಡಿಟರ್ಮೈನರ್. ಇಟ್ ಈಸ್ ದ ಡಿಟರ್ಮೈನರ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಎ ಮ್ಯಾಟ್ರಿಕ್ಸ್ ಏನಿದೆಯಲ್ಲ, ಎ ಮ್ಯಾಟ್ರಿಕ್ಸ್ದು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಡಿಟರ್ಮೈನರ್ ಸಿಕ್ತು ನಮಗೆ. ಅರ್ಥ ಆಗ್ತದೆ? a1 b2 ಮೈನಸ್ a2 b1 ಡಿಟರ್ಮೈನ್ಸ್ ದ ಯುನಿಕ್ನೆಸ್ ಆಫ್ ದ ಸೊಲ್ಯೂಷನ್ ಅಸೋಸಿಯೇಟೆಡ್ ವಿತ್ ದ ಮ್ಯಾಟ್ರಿಕ್ಸ್ ಎ. This determines the uniqueness of the solution associated with the matrix A. ಮ್ಯಾಟ್ರಿಕ್ಸ್ ಎಗೇನು ಒಂದು ಯುನಿಕ್ ಸೊಲ್ಯೂಷನ್ ಅದ. ಯಾಕೆ ಯುನಿಕ್ ಸೊಲ್ಯೂಷನ್ ಅದ? ಅದು ಯುನಿಕ್ ಸೊಲ್ಯೂಷನ್ ಯಾಕೆ ಇರಬೇಕು? ಯಾಕಂತಂದ್ರೆ ನಾವೇನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ? ವಿ ಆರ್ ಹ್ಯಾಂಡ್ಲಿಂಗ್ ಓನ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ವಿಲ್ ಬಿ ಗೆಟಿಂಗ್ ಒನ್ ಯುನಿಕ್ ಸೊಲ್ಯೂಷನ್ ಫಾರ್ ದಿಸ್ ಮ್ಯಾಟ್ರಿಕ್ಸ್. ಓಕೆ, ಈ ಮ್ಯಾಟ್ರಿಕ್ಸಿಗೆ ಒಂದು ಯುನಿಕ್ ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ a1 b2 ಮೈನಸ್ a2 b1 ದಿಸ್ ಈಸ್ ನಥಿಂಗ್ ಬಟ್ ದಿ ಡಿಟರ್ಮೈನರ್. ಅರ್ಥ ಆಗ್ತದೆ ನಿಮ್ಗೆ? ಡಿಟರ್ಮೈನರ್ ಅಂತಂದ್ರೆ ತಿಳಿಸೋದು, ಹುಡುಕೋದಕ್ಕೆ ಹೆಲ್ಪ್ ಮಾಡೋದು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಟರ್ಮೈನರ್ ಆಫ್ ಎ. ದ್ಯಾಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ಎ. ಅದನ್ನು ನಾವು ಏನಂತ ಹೇಳ್ಬೋದಪ್ಪ? ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳ್ಬೋದು. ದ್ಯಾಟ್ ಈಸ್ ದ ಡೆಫಿನೇಷನ್ ಫಾರ್ ದ ಡಿಟರ್ಮಿನೆಂಟ್ಸ್. ಅದಕ್ಕೆ ನಾವೇನಂತ ಕೇಳ್ತೀವಿ? ಡಿಟರ್ಮಿನೆಂಟ್ ಆಫ್ ಎ. ಅದನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ? DET ಎ, ಡಿಟರ್ಮಿನೆಂಟ್ ಆಫ್ ಎ ಈ ಥರನೂ ಬರಿಬೋದು. ಇಲ್ಲ ಅಂತಂದರೆ ಡಿಟರ್ಮಿನೆಂಟ್ ಆಫ್ ಎ. ಕೆಲವೊಂದು ಜನ ಇದನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇದು ಮಾಡ್ಯುಲಸ್ ಆಫ್ ಎ ಅಂತ ತಿಳ್ಕೊತಾರೆ. ಮಾಡ್ಯುಲಸ್ ಆಫ್ ಎ ಅಂತ ನಾವು ಓದಬಾರ್ದು. ಮಾಡ್ಯುಲಸ್ ಆಫ್ ಏನು ಅಥವಾ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ನಾವು ಕಲ್ತಿದ್ವಿ PUC ಫಸ್ಟ್ ಇಯರ್ ಒಳಗಡೆ. ಮಾಡ್ಯುಲಸ್ ಆಫ್ ಎಕ್ಸ್ ಅಂತಂದ್ರೆ ಏನಪ್ಪ? ಮೋಡ್ ಆಫ್ ಎಕ್ಸ್ ಅಂತಂದ್ರೆ ಏನದು? ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನಂಗಿದು. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ಏನು? ಇಲ್ಲಿ ಮೈನಸ್ ಎಕ್ಸ್ ಇದ್ದರೂ ಕೂಡ ಅದೇನಾಗ್ತದೆ?
ಪ್ಲಸ್ ಎಕ್ಸ್ ಆಗಿ ಹೊರಗೆ ಬರ್ತದೆ. ದ್ಯಾಟ್ ಮೀನ್ಸ್ ಇದು ನೆಗೆಟಿವ್ ವ್ಯಾಲ್ಯೂ ಇದ್ದರೂ ಕೂಡ ಪಾಸಿಟಿವ್ ತೊಗೋಬೇಕು. ಅದಕ್ಕೆ ನಾವೇನು ಕರಿತಿದ್ವಿ, ಅಬ್ಸಲ್ಯೂಟ್ ವ್ಯಾಲ್ಯೂ ಅಥವಾ ಮಾಡ್ಯುಲಸ್ ವ್ಯಾಲ್ಯೂ ಅಂತ ನಾವು ತೊಗೊತಿದ್ವಿ. ಆದರೆ ಇದು ಅಬ್ಸಲ್ಯೂಟ್ ವ್ಯಾಲ್ಯೂನೂ ಅಲ್ಲ, ಮಾಡ್ಯುಲಸ್ ವ್ಯಾಲ್ಯೂನೂ ಅಲ್ಲ. ಇದೇನಿದು ಡಿಟರ್ಮಿನೆಂಟ್ ಆಫ್ ಎ. ಅರ್ಥ ಆಗ್ತದೆ? ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ದಿಸ್ ಈಸ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಕ್ಯಾನ್ ಬಿ ರಿಪ್ರೆಸೆಂಟೆಡ್. ಇಲ್ಲಿ ತನಕ ನಾವು ಮ್ಯಾಟ್ರಿಕ್ಸನ್ನು ನಾವು ಸ್ಕ್ವೇರ್ ಬಾಕ್ಸ್ ಟೈಪ್ ಒಳಗೆ ಅಥವಾ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಹಾಕ್ತಿದ್ವಿ. ಈಗೇನು ಮಾಡ್ತೀವಿ, ಎರಡು ಲೈನ್ಗಳು, ಪ್ಯಾರಲಲ್ ಲೈನ್ಗಳು ತೊಗೊತೀವಿ ರೀ. ಎರಡು ಪ್ಯಾರಲಲ್ ಲೈನ್ಗಳು ತೊಗೊಂಡು ಈ ವ್ಯಾಲ್ಯೂಸ್ಗಳನ್ನು ಇದ್ರೊಳಗೆ ಬರಿತೀವಿ. A1 A2 B1 B2 ಅಂತ ಬರಿತೀವಿ. ಓಕೆ, ಇದು ಮ್ಯಾಟ್ರಿಕ್ಸ್ ಇತ್ತು, ಅದೇನಾಯ್ತು ಈಗ ಡಿಟರ್ಮಿನೆಂಟ್ಸ್ ಆಯಿತು. ಅಂತಂದರೆ ಈ ಮ್ಯಾಟ್ರಿಕ್ಸಿಗೆ ಯುನಿಕ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡಿದ್ವಿ, ರಿಪ್ರೆಸೆಂಟೇಷನ್ ಕೊಟ್ವಿ, ಅದಕ್ಕೊಂದು ಪ್ರೆಸೆಂಟೇಷನ್ ಮಾಡಿದ್ವಿ. ಅದೇನಾಗ್ಬಿಡ್ತು ಅಂತಂದರೆ ಡಿಟರ್ಮಿನೆಂಟ್ ಆಗ್ತದೆ. ಓಕೆ, ಈಗ ನಾವು ಇವೆರಡನ್ನ ಮಲ್ಟಿಪ್ಲೈ ಮಾಡೋಣಂತೆ, ಆಮೇಲೆ ಮೈನಸ್ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ನಮಗೇನು ಸಿಗ್ತದೆ ಅವಾಗ, A1 B2 ಮೈನಸ್ A2 B1 ಈ ಮಸ್ಟ್ ನಾಟ್ ಬಿ ಈಕ್ವಲ್ ಟು ಝೀರೋ ಇರಬಾರ್ದು. ಇತ್ತು ಅಂತಂದರೆ ಅದು ಯುನಿಕ್ ಸೊಲ್ಯೂಷನ್ ನಮ್ಗೆ ಸಿಗಂಗಿಲ್ಲ. ದಿರ್ ಈಸ್ ನೋ ಯುನಿಕ್ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಡಿಟರ್ಮಿನೆಂಟ್. ಡೆಫಿನೇಷನ್ ನಿಮಗೆ ಗೊತ್ತಾಯಿತು. ಇನ್ನು ಸಿಂಪಲ್ಲಾಗಿ ಡೆಫಿನೇಷನ್ ಬೇಕು ಅಂದರೂ ಕೂಡ ನಿಮಗೆ ಒಂದು ಲಿಂಕ್ ಇದೆಯಲ್ಲ, ಇದು ವಿಡಿಯೋದ ಕೆಳಗಡೆ ಏನು ಬರ್ತೈತಲ್ಲ ಡಿಸ್ಕ್ರಿಪ್ಷನ್, ಅದರೊಳಗಡೆ ನಿಮ್ಗೆ ಏನು ಹಾಕಿದ್ದೀನಿ ಅಂತಂದರೆ ಒಂದಿಷ್ಟು ಡೆಫಿನೇಷನ್ಸ್ಗಳು ಹಾಕಿದ್ದೀನಿ, ಒಂದಿಷ್ಟು ನೋಟ್ಸ್ಗಳು ಹಾಕಿದ್ದೀನಿ, ನೋಡ್ಕೊಡ್ರಿ ಆಮೇಲೆ. ಓಕೆ, ಹಾಗಿದ್ರೆ ಇದರ ಅಪ್ಲಿಕೇಶನ್ ಏನು? ಈ ಒಂದು ಚಾಪ್ಟರ್ ನಾವು ಕಲಿತಾ ಇದ್ದೀವಿ ಅಂತಂದ್ರೆ ಏನಕ್ಕೆ ಕಲಿಬೇಕು, ಅಪ್ಲಿಕೇಶನ್ ಏನು? ಈ ಒಂದು ಚಾಪ್ಟರ್ನ ಅಪ್ಲಿಕೇಶನ್ಸನ್ನು ನೋಡ್ಕೊತ ಹೋದಾಗ ಇದು ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಂತ ಬರ್ತದೆ. ಗ್ರಾಫಿಕ್ಸ್ ನಿಮ್ಗೆ ಗೊತ್ತಿದೆ. ಆ ಗ್ರಾಫಿಕ್ಸ್ ಮಾಡ್ತೀವಲ್ಲಪ್ಪ, ಯಾವುದೋ ಫಿಲ್ಮ್, ಎಕ್ಸಾಂಪಲ್ ಬಾಹುಬಲಿ ಫಿಲ್ಮ್ ತೊಗೊಳ್ತೀರಿ ನೀವು. ಬಾಹುಬಲಿ ಫಿಲ್ಮ್ ಒಳಗೆ ಏನಾದ ಗ್ರಾಫಿಕ್ಸ್ ಅದಲ್ಲ, ಆ ಗ್ರಾಫಿಕ್ಸನ್ನು ಮಾಡಬೇಕಂದ್ರೂ ಕೂಡ ಅಲ್ಲಿ ಹಿಂದ್ಗಡೆ ಏನಿರ್ತದೆ, ಕೆಲವೊಂದಿಷ್ಟು ಪ್ರೋಗ್ರಾಮಿಂಗ್ಸ್ಗಳು ಇರ್ತವೆ. ಆ ಪ್ರೋಗ್ರಾಮಿಂಗ್ಸ್ಗಳೊಳಗಡೆ ನಾವೇನು ಯೂಸ್ ಮಾಡ್ತೀವಿ, ಡಿಟರ್ಮಿನೆಂಟ್ಸನ್ನು ಯೂಸ್ ಮಾಡ್ತೀವಿ. ಅದೇ ಥರನಾಗಿ ಇದನ್ನು ಎಕನಾಮಿಕ್ಸ್ ಒಳಗೂ ಕೂಡ ಯೂಸ್ ಮಾಡ್ತಾರೆ, ಇದನ್ನು ಸೋಷಿಯಲ್ ಸೈನ್ಸ್ ಒಳಗೂ ಕೂಡ ಯೂಸ್ ಮಾಡ್ತಾರೆ. ಯಾವುದು, ಡಿಟರ್ಮಿನೆಂಟ್ಸ್. ಅರ್ಥ ಆಗ್ತದೆ? ಮೇನ್ಲಿ ನಾವು ಈ ಒಂದು ಅಧ್ಯಾಯದೊಳಗೆ ಅಥವಾ ಈ ಒಂದು ಪಾಠದೊಳಗೆ ಡಿಟರ್ಮಿನೆಂಟ್ಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಂಬರ್ 1 ಟು ಫೈಂಡ್ ದಿ ಯುನಿಕ್ ಸೊಲ್ಯೂಷನ್ ಫಾರ್ ದಿ ಗಿವನ್ 2 or 3 ಲೈನ್ಸ್, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಲೈನ್ಸ್ಗಳು ಕೊಟ್ಟಿದ್ದಾರೆ ಅಂತಂದರೆ ಯುನಿಕ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಟರ್ಮಿನೆಂಟ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಹಾಗಿದ್ರೆ ಈ ಒಂದು ಅಧ್ಯಾಯದೊಳಗೆ ಏನೇನು ಬರ್ತವೆ, ಈ ಅಧ್ಯಾಯದೊಳಗೆ ನಾವು ಏನೇನು ಕಲಿತೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ನಂಬರ್ 1, ಡಿಟರ್ಮಿನೆಂಟ್ಸ್ ಅಪ್ ಟು ಆರ್ಡರ್ 3 ತನಕ ನಾವು ಏನು ಮಾಡೋಣ ಅಂತಂದರೆ ಡಿಟರ್ಮಿನೆಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡೋದು ಹೆಂಗೆ, ಆರ್ಡರ್ 3 ಕ್ರಾಸ್ 3 ಮ್ಯಾಟ್ರಿಕ್ಸ್. ಓಕೆ, ಇನ್ನೊಂದು ನೋಟ್ ಅಂತ ಇದೆ ನೋಡಿ ಇಲ್ಲಿ, ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಸಸ್ ಹ್ಯಾವ್ ಡಿಟರ್ಮಿನೆಂಟ್ಸ್ ಇರಬೇಕು ಅಂತಂದರೆ ಅದೇನಿರಬೇಕು, ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬೇಕು. ಇಫ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದೆನ್ ಓನ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಡಿಟರ್ಮಿನೆಂಟ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿ ಮಸ್ಟ್ ಹ್ಯಾವ್ ಓನ್ಲಿ ಸ್ಕ್ವೇರ್ ಮ್ಯಾಟ್ರೈಸಸ್. ಅಂಡರ್ಸ್ಟುಡ್? ಓಕೆ, ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಡಿಟರ್ಮಿನೆಂಟ್ಸ್, the properties of determinants. What are the properties of determinants? Next comes minors, cofactors, applications of determinants. Then in finding area of triangle, we have already studied about finding the area of triangle. One is half into base into height. The other one is 4/3 root 3 divided by 4. Root 3 divided by 4 side square if it is equilateral triangle. Then Heron's formula if it is scalene triangle. Then using the chapter that is coordinate geometry in SSLC in 10th standard, using half in bracket x1 in bracket y2 minus y3 ಇದನ್ನು ಕಲ್ತಿದ್ವಲ್ಪ, ಇದರಿಂದ ನಾವೇನು ಮಾಡ್ಬೋದು ಅಂತಂದರೆ ಏರಿಯಾ ಆಫ್ ಎ ಟ್ರಯಾಂಗಲನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ ದಿಸ್ ಚಾಪ್ಟರ್ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಹೌ ಟು ಫೈಂಡ್ ಔಟ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದ ಹೆಲ್ಪ್ ಆಫ್ ಡಿಟರ್ಮಿನೆಂಟ್ಸ್. ನೆಕ್ಸ್ಟ್ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸ್ದ ಅಡ್ಜಾಯಿಂಟು ಮತ್ತು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸನ್ನು ನಾವು ಫೈಂಡ್ ಔಟ್ ಮಾಡ್ಕೊತ ಹೋಗೋಣಂತೆ. ಇನ್ಕನ್ಸಿಸ್ಟೆನ್ಸಿ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ನಾವು SSLC ಒಳಗೆ ಕಲ್ತಿದ್ವಿ. ಓಕೆ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕನ್ಸಿಸ್ಟೆಂಟ್ ಅದವೋ ಇನ್ಕನ್ಸಿಸ್ಟೆಂಟ್ ಅದವೋ ಇಲ್ವೋ ಅಂತ ನಾವು ಚೆಕ್ ಮಾಡ್ತಿದ್ವಿ. ಆಮೇಲೆ ಏನಪ್ಪ ಅಂದ್ರೆ ಗ್ರಾಫ್ ಹಾಕ್ತಿದ್ವಿ, ಹೌದಲ್ಲ? ಅದೇ ಇಲ್ಲಿ ನಾವು ಮಾಡ್ತೀವಿ, ಗ್ರಾಫ್ ಹಾಕಂಗಿಲ್ಲ ಅಷ್ಟೇ. ನಾವೇನು ಮಾಡ್ತೀವಿ ಅಂತಂದರೆ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಇಫ್ ದ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ನಾವು ಚೆಕ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಒನ್, ಸೊಲ್ಯೂಷನ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, 2
ಆರ್ 3 ವೇರಿಯೇಬಲ್ಸ್ ಯೂಸಿಂಗ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಆಲ್ರೆಡಿ ನೀವು ಮ್ಯಾಟ್ರಿಸಸ್ ಅಂತಕ್ಕಂಥ ಅಧ್ಯಾಯದಲ್ಲಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸನ್ನು ನೀವು ಕಲ್ತಿದ್ದೀರಿ. ಓಕೆ, ಈ ಒಂದು ಅಧ್ಯಾಯದೊಳಗೆ 5 ಮಾರ್ಕ್ಸಿನ ಕ್ವಶನ್ಸ್ಗಳು ಬರ್ತವೆ ಭಾಳಷ್ಟು. ಓಕೆ, ಅದನ್ನು ಕೂಡ ನೋಡ್ಕೊತ ಹೋಗೋಣಂತೆ. ಮೊದಲು ಅಧ್ಯಾಯ ಮುಗಿದ ನಂತರ ನಾನು ಏನು ಮಾಡ್ತೀನಿ ಅಂತಂದರೆ ಈ ಒಂದು ಡಿಸ್ಕ್ರಿಪ್ಷನ್ ಒಳಗಡೆ ನಿಮಗೆ ಈ ಚಾಪ್ಟರ್ ಒಳಗೆ ಎಷ್ಟು ಮಾರ್ಕ್ಸ್ ಬರ್ತವೆ ಅದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಹಾಕ್ತೀನಿ ಅಂತೆ. ಓಕೆ, ಹಾಗಿದ್ರೆ ಈಗ ನಾವು ಅಭ್ಯಾಸವನ್ನು ಆರಂಭ ಮಾಡೋಣಂತೆ. ಇಲ್ಲಿ ತನಕ ಏನಾಯ್ತಿದ್ದು ಇಂಟ್ರಡಕ್ಷನ್. ಪೇಜ್ ನಂಬರ್ 104 ಇದೆ ನೋಡಿ. ರಿಮಾರ್ಕ್ಸ್ ಆದ ನಂತರ 4.2.1ನಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1. ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಅಂತಂದ್ರೆ ಓನ್ಲಿ 1 ಎಲಿಮೆಂಟ್ ಇರ್ತದೆ ರೀ. ಅದೇ ಎಲಿಮೆಂಟ್ ಏನಾಗ್ತದೆ, ಡಿಟರ್ಮಿನೆಂಟ್ ಆಗ್ತದೆ. ಅದನ್ನೇ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಲೆಟ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಆಫ್ ಎ ಬಿ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1, ದೆನ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಡಿಫೈನ್ಡ್ ಟು ಬಿ ಈಕ್ವಲ್ ಟು ಎ ಅಂತ ಅವ್ರು ಹೇಳ್ತಾರೆ. ಎಕ್ಸಾಂಪಲ್, ಈಗ ಒಂದು ಮ್ಯಾಟ್ರಿಕ್ಸ್ ಇದೆ 1x1 ಮ್ಯಾಟ್ರಿಕ್ಸ್ ಅಂತಂದರೆ ಇಲ್ಲಿ ಎ ಅಂತ ಒಂದು ಎಲಿಮೆಂಟ್ A11 ಅಂತ ತಿಳ್ಕೊಂಬಿಡ್ರಿ. 1x1 ಇದೆ ಮ್ಯಾಟ್ರಿಕ್ಸ್. 1x ಒಂದು ಓನ್ಲಿ 1 ಎಲಿಮೆಂಟ್ ಇದೆ. ಹಾಗಿದ್ರೆ ಇದು ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು ಅಂತಂದರೆ ಡಿಟರ್ಮಿನೆಂಟ್ ಆಫ್ ಎ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ ಆರ್ ರಿಟರ್ನ್ ಆಸ್ ಎ ಅಂತ ನಾವು ಬರಿಬೋದು. ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಹ್ಯಾವಿಂಗ್ ಆರ್ಡರ್ 1x1, ದೆನ್ ದ ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ವಿಲ್ ಬಿ ದಟ್ ಎಲಿಮೆಂಟ್ ಓನ್ಲಿ. ಆ ಗಿವನ್ ಎಲಿಮೆಂಟ್ ಏನಾಗ್ತದಪ್ಪ, ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ಆಗ್ತದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, if the given matrix is having order 2x2, then how do you find out the determinant of the given matrix? ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಒಂದು ಮ್ಯಾಟ್ರಿಕ್ಸ್ ಎ ಅಂತ ತೊಗೊತೀನಿ. ಮ್ಯಾಟ್ರಿಕ್ಸ್ ಎ ಏನಿದೆ ಅಂತಂದರೆ 2x2 ಮ್ಯಾಟ್ರಿಕ್ಸ್ ಇದೆ. ಸರ್ ಏನ್ರಿ ಡಿಟರ್ಮಿನೆಂಟ್ ಸ್ಟಾರ್ಟ್ ಮಾಡಿರಿ, ಬರೀ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ರಲ್ಲ. ಹೌದು, ಮ್ಯಾಟ್ರಿಕ್ಸನ್ನು ಉಪಯೋಗಿಸಿ ನಾವು ಏನು ಮಾಡ್ತೀವಿ, ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡ್ತೀವಿ. ಡಿಟರ್ಮಿನೆಂಟ್ ಅಂದರೆ ಏನು, ಒಂದು ಮ್ಯಾಟ್ರಿಕ್ಸ್ದು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡುವಂತಹ ವೇ. ಅರ್ಥ ಆಗ್ತದಾ? ಹಾಗಾಗಿ ಎ ಈಸ್ ಅ ಗಿವನ್ ಮ್ಯಾಟ್ರಿಕ್ಸ್, ದಟ್ ಈಸ್ A1 A2 B1 B2 ಅಂತ ನಾನು ತೊಗೊತೀನಿ. ಓಕೆ, ಈ ಮ್ಯಾಟ್ರಿಕ್ಸ್ದು ನಾವೇನು ಫೈಂಡ್ ಔಟ್ ಮಾಡಬೇಕೀಗ, ಈ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟು ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡ್ತಾರೆ ಡಿಟರ್ಮಿನೆಂಟು ನೋಡಿರಿ. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅವಾಗೇನು ಸಿಗ್ತದಪ್ಪ, A1 B2, ಆಮೇಲೆ ಮೈನಸ್ ಇವೆರಡು ಕ್ರಾಸ್ ಹಾಕ್ರಿ A2 B1 ಅಥವಾ B1 A2, A1 B2 ಮೈನಸ್ A2 B1. ಈ ಥರ ನಾವು ಫೈಂಡ್ ಔಟ್ ಮಾಡಿದ್ರೆ ನಮಗೇನು ಸಿಗ್ತದೆ, ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಸಿಗ್ತದೆ. ಅದನ್ನೇ ಕೂಡ ಅವರು ಪೇಜ್ ನಂಬರ್ 104 ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಅಂತ ಹೇಳ್ತಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಿಡ್ಲ್ ಮೈನಸ್ A11 ಅಂತ ತಂದಿರಿ. ಅವ್ರು ಅಂತಂದ್ರೆ A11 A12 A21 A22 ಅಂತ ತಂದ್ರೆ A11 A21 A21 A12. ಅರ್ಥ ಆಗ್ತದೆ? ಇವೆರಡು ಮಲ್ಟಿಪ್ಲೈ ಮಾಡಿದರೆ 22 ಇದು, ಸಾರಿ A22. ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗ್ತದಪ್ಪ, B21 B12. ಕರೆಕ್ಟ್ ಇದೆ. ಅರ್ಥ ಆಯ್ತಾ? ಓಕೆ, ಇದೇನು ಮುಗೀತು, ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಮುಗೀತು. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಇದೆ, ಅದನ್ನು ನೋಡಿರಿ. ಎಕ್ಸಾಂಪಲ್ ನಂಬರ್ 1, ಇವ್ಯಾಲ್ಯುವೇಟ್ ಅಂತ ಕೊಟ್ಟಿದ್ದಾರೆ. ಇವ್ಯಾಲ್ಯುವೇಟ್ ಡಿಟರ್ಮಿನೆಂಟ್ 2 4 -1 2 ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಅದ್ರದ್ದು ಏನು ಫೈಂಡ್ ಔಟ್ ಮಾಡಬೇಕು, ನಾವು ಇವ್ಯಾಲ್ಯುವೇಷನ್ ಮಾಡಬೇಕು. ಯಾವ ಥರ ಇವ್ಯಾಲ್ಯುವೇಷನ್ ಮಾಡಬೇಕು, ಲೆಟ್ ದ ಗಿವನ್ ಡಿಟರ್ಮಿನೆಂಟ್ ಇದು. ಅರ್ಥ ಆಯ್ತಾ? ಇದನ್ನು ಡಿಟರ್ಮಿನೆಂಟ್ ಆಫ್ ಎ ಅಂತ ಫೈಂಡ್ ಔಟ್ ಮಾಡ್ಕೊಂತಂದರೆ ಈ ಥರ ಬರ್ಕೊತೀನಿ ನಾನು. ಅವಾಗ ಏನಾಗುತ್ತಪ್ಪ, ಇವೆರಡು ಮಲ್ಟಿಪ್ಲೈ ಮಾಡು 2 2s ಅಥವಾ 2 × 2 ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡು ಏನು 4 × -1. ದಿಸ್ ಈಸ್ ಈಕ್ವಲ್ ಟು 2 2s ಏನಾಗುತ್ತಪ್ಪ 4 ಆಗ್ತದೆ. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 4 1s 4 ಆಗ್ತದೆ. ದಿಸ್ ಈಸ್ ಈಕ್ವಲ್ ಟು 8 ಅಂತ ಬಂತು. ವಾಟ್ ಈಸ್ ದಿಸ್, ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ. ಅದೇ ಥರದಾಗಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಂಬರ್ 2, ಇವ್ಯಾಲ್ಯುವೇಟ್ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇದು, ಎಕ್ಸಾಮಿಗೆ ಒಂದು ಸಲ ಕೇಳಿದ್ರು ಅಂತ ಅನಿಸುತ್ತೆ. ಓಕೆ, ದಿಸ್ ಕ್ವಶನ್ ಈಸ್ ಎಕ್ಸ್ + 1 x - 1 x ಅಂತ ಆಗ್ತದೆ. ದಿಸ್ ಈಸ್ ಈಕ್ವಲ್ ಟು ಇದನ್ನು ಡಿಟರ್ಮಿನೆಂಟ್ ಫೈಂಡ್ ಮಾಡೋಂತೆ ಮಲ್ಟಿಪ್ಲೈ ಮಾಡೋಣ. ದಿಸ್ ಇಂಟು ದಿಸ್ x ಇಂಟು x ಮೈನಸ್ ಇನ್ ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡೋಣ. ಇದು a + b, ಇದು a - b ಬರ್ಕೊಳ್ಳೋಣ ಅಂತ ಒಂದು ಟೈಮ್. x + 1 x - 1. ಓಕೆ, ದಿಸ್ ಈಸ್ ಈಕ್ವಲ್ ಟು x ಇಂಟು x² ಮೈನಸ್ a + b a - b a² - b². ದಿಸ್ ಈಸ್ ಈಕ್ವಲ್ ಟು x² - x² + 1 ಅಂತ ಆಗ್ತದೆ. ಕ್ಯಾನ್ಸಲ್ ಮಾಡಿರಿ, ಆನ್ಸರ್ ಬಂತಪ್ಪ 1 ಬಂತು.
ದೇರ್ ಫೋರ್ ದ ಡಿಟರ್ಮಿನೆಂಟ್ ಆಫ್ ದ ಗಿವನ್ ವ್ಯಾಲ್ಯೂಸ್ ಅಥವಾ ಗಿವನ್ ಮ್ಯಾಟ್ರಿಕ್ಸ್ ಏನು ಬಂತು, ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ಆರ್ಡರ್ 3x3 ಮ್ಯಾಟ್ರಿಕ್ಸ್ದು ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು, ನಿಮಗೆ ಬುಕ್ಕಲ್ಲಿ ಬಹಳ ಲೆಂಗ್ದಿಯಾಗಿ ಕೊಟ್ಟಿದ್ದಾರೆ, ಅಷ್ಟು ಲೆಂಗ್ದಿಯಾಗಿ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ಸಿಂಪಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ವೇ ಒಳಗೆ ಆನ್ಸರ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಜಸ್ಟ್ ಅವರೊಂದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ತೊಗೊಂಡಿದ್ದಾರೆ. ಅವರು ಏನಂತ ತೊಗೊಂಡಿದ್ದಾರೆ, A = A11 A12 A13 ಇದೇ ಥರ ತೊಗೊಂಡಿದ್ದಾರೆ ಅವರು. ಹಾಂ, ಓಕೆ. ನೆಕ್ಸ್ಟ್ B11, ಓಕೆ, ಬಿ ತೊಗೊಂಡಿದ್ದಾರೆ. ಏನು ತೊಗೊಂಡಿದ್ದಾರಪ್ಪ, A21, ಸಾರಿ, ಏನು ತೊಗೊಂಡಿದ್ದಾರೆ ಅವರು, A21 A22 A23, ನೆಕ್ಸ್ಟ್ A31 A32 A33 ಅಂತ ತೊಗೊಂಡಿದ್ದಾರೆ. ಓಕೆ, ನಾವು ರೋ ವೈಸ್ ಇದನ್ನು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಕ್ಕೂ ಬರ್ತದೆ, ಕಾಲಮ್ ವೈಸ್ ಡಿಟರ್ಮಿನೆಂಟು ಫೈಂಡ್ ಔಟ್ ಮಾಡೋದಕ್ಕೆ ಬರ್ತದೆ. ಓಕೆ, ಮೊದಲು ಏನು ಮಾಡೋಣ ಅಂತಂದರೆ A11 ಹೊರಗೆ ಹಾಕೋಣ ಅಂತ. A11 ಇನ್ ಬ್ರಾಕೆಟ್ ತೊಗೊಂಡು ನೋಡಿರಿ. ಮೊದಲು ಏನು ಮಾಡಿದೆ, ನಾನು A11 ಅಂತ ಬರ್ಕೊಂಡಿದ್ದೀನಿ. ಬ್ರಾಕೆಟ್ ಒಳಗಡೆ ಬ್ರಾಕೆಟ್ A11 ಹಿಂದ್ಗಡೆ ಏನು ಬರಿಬೋದು, ಇದನ್ನು -1 to the power 1 + 1. ಮೊದಲು ಡೀಟೇಲಾಗಿ ಹೇಳ್ತೀನಿ, ಆಮೇಲೆ ಸಿಂಪಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಹೇಳ್ತೀನಿ ನೋಡಿರಿ. ಡೀಟೇಲಾಗಿ ಅಂತಂದರೆ ಇಲ್ಲಿ -1 to the power 1 + 1. 1 + 1 ಯಾಕೆ ತೊಗೊಂಡೆ ನಾನು, ಇಲ್ಲಿ 1 ಅದಕ್ಕೆ 1 + 1 ತೊಗೊಂಡೆ. ಇದು 1 ಯಾಕೆ ತೊಗೊಂಡೆ, ಫಸ್ಟ್ ರೋ ಒಳಗಿಂದ ಫಸ್ಟ್ ಎಲಿಮೆಂಟ್ ತೊಗೊಂಡಿದ್ದೀನಿ, ಇದನ್ನು ತೊಗೊಂಡಿದ್ದೀನಿ. ಇದು ಬಿಟ್ರೆ ಈ ಕಂಪ್ಲೀಟ್ ರೋ ಬಿಡ್ರಿ ನೀವು, ಆಮೇಲೆ ಈ ಕಂಪ್ಲೀಟ್ ಕಾಲಮ್ ಬಿಡ್ರಿ. ಕಂಪ್ಲೀಟ್ ರೋ ಕಂಪ್ಲೀಟ್ ಕಾಲಮ್ ಅದು ಈ ಲೈನದು ಏನು ಲೈನ್ಗಳು ಇದು ವರ್ಡ್ಸ್ಗಳದಾವಲ್ಲ ಅಥವಾ ಎಲಿಮೆಂಟ್ಸ್ಗಳಿಗೆ ಬಿಟ್ಬಿಡ್ರಿ. A21 A23 ಬಿಡ್ರಿ, ಇದು ಸಾರಿ A12 A13 ಬಿಡ್ರಿ, A21 A31 ಇವು ಬಿಡಬೇಕು ಅಂತಂದರೆ ಈ ಫಸ್ಟ್ ರೋ ಬಿಡ್ರಿ, ಫಸ್ಟ್ ಕಾಲಮ್ ಬಿಡ್ರಿ. ಉಳಿದಿದ್ದು ಏನು ಉಳಿತು ನೋಡಿರಿ, A22 ಉಳಿತದ, A33 A23 A32 ಉಳಿತದೆ. ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಂತ. ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಂತ. ಮೈನಸ್ ಇಡಬೇಕಾ ಮಿಡ್ಲ್, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ, ಮೈನಸ್ ಇರ್ಬೇಕು ಮಿಡ್ಲ್. ಯಾವ ಥರ, A22 ಇಂಟು A33 ಮೈನಸ್ A23 ಇಂಟು A32. ಅರ್ಥ ಆಗ್ತದ ನೋಡಿರಿ, ನಾನು ಹೇಳ್ತೀನಿ. ಇದನ್ನು ಹೊರಗಡೆ ತೊಗೊಂಡ್ವಿ, ಆಮೇಲೆ ಇಲ್ಲಿ -1 to the power 1 + 1 ಅಂತ ಬರ್ಕೊಂಡ್ವಿ. ಯಾಕೆ 1 ಅಂತ ನಾವು ತೊಗೊಂಡಿದ್ವಿ. ನೆಕ್ಸ್ಟ್ ಉಳಿದು ಈ ರೋ ಹೋಯ್ತು, ಕಾಲಮ್ ಹೋಯ್ತು, ಉಳಿದಿವಿ 4 ಎಲಿಮೆಂಟ್ಸ್ಗಳು ಅಷ್ಟೇ ಉಳಿತವ. ಇವೆರಡು ಕ್ರಾಸ್ ಮಲ್ಟಿಪ್ಲೈ A22 A33 A22 ಇಂಟು A33 ಬರ್ದ್ವಿ, ಮೈನಸ್ ಇಲ್ಲೇನಾಗ್ತಪ್ಪ A23 ಇಂಟು A32 ಅಂತ ಬರ್ಕೊಂಡ್ವಿ. ಓಕೆ, ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ ಒಳಗಡೆ +-1 to the power ಇದನ್ನು ತೊಗೊಳ್ಳೋಣ ಈ ಸಲ. ಏನಪ್ಪ ಅದು, A12 ಅಂತ ಇದೆ, A12 ಅಂತದೆ. ಸರ್ ಇಲ್ಲಿ ಟು ದಿ ಪವರ್ ಏನು ಬರಬೇಕು ರೀ, ಇಲ್ಲಿ 1 ಇದ್ದಾಗ ಏನು ಮಾಡಿದ್ದೆ, 1 ಇದ್ದಾಗ 1 + 1 ಬರ್ದಿದ್ದೆಲ್ಲ, ಇಲ್ಲಿ 1 ಇದ್ದಾಗ ಏನು ಬರೀಬೇಕು, 1 + 2 ಅಂತ ಬರಿಬೇಕು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀಯ ಪುಟ್ಟ, ಇವೆರಡು ಮಲ್ಟಿಪ್ಲೈ ಮಾಡೋಣಂತೆ. ಓಕೆ, ಇವೆರಡು ಮಲ್ಟಿಪ್ಲೈ ಯಾಕ್ರಿ ಸರ್ ಹಂಗದು, ನೋಡು ಮೊದಲು ಏನು ಮಾಡಿದೆ, ಈ ಒಂದು ಎಲಿಮೆಂಟ್ ತೊಗೊಂಡಾಗ ಒಂದು ರೋ ಬಿಟ್ಟು ಒಂದು ಕಾಲಮ್ ಬಿಟ್ಟು, ಯಾವುದು ಎಲಿಮೆಂಟ್ ಒಳಗಿಂದ ರೋ ಬಿಟ್ಟು ಕಾಲಮ್ ಬಿಟ್ಟು, ಇದನ್ನು ತೊಗೊಂಡಿವಿ ಅಂತಂದರೆ ನಾವೇನು ಮಾಡಬೇಕು, ಈ ಒಂದು ಕಾಲಮ್ ಬಿಡಬೇಕು, ಆಮೇಲೆ ಈ ಒಂದು ರೋ ಬಿಡಬೇಕು. ದಿಸ್ ರೋ ಕಂಪ್ಲೀಟ್, ದಿಸ್ ಕಾಲಮ್ ಕಂಪ್ಲೀಟ್ ಬಿಡಬೇಕು. ಅವಾಗ ಏನು ಉಳಿತವೆ ಅಂದರೆ ಇದು ಕಂಪ್ಲೀಟ್ ಮುಚ್ಚಬೇಕು, ಕಿದು ಕಂಪ್ಲೀಟ್ ಮುಚ್ಚಬೇಕು. ಉಳಿದಿದ್ದೇನು ಇದು ಮಲ್ಟಿಪ್ಲೈ, ಕಿದು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅರ್ಥ ಆಗ್ತದೆ ನಿಮಗೆ? ಸೆಕೆಂಡ್ ಕಾಲಮ್ ಒಳಗಿಂದು ಎಲಿಮೆಂಟ್ ತೊಗೊಂಡಿದ್ವಿ, ಈ ಕಾಲಮ್ ಕಂಪ್ಲೀಟ್ ಬಿಡಬೇಕು, ಆಮೇಲೆ ಈ ರೋ ಕಂಪ್ಲೀಟ್ ಬಿಡಬೇಕು. ಅವಾಗ ಏನು ಉಳಿತಪ್ಪ, ಇವೆರಡು ಮಲ್ಟಿಪ್ಲೈ ಮಾಡೋಣಂತೆ, ಈ ಕಾರ್ನರ್ಗಳು ಮಲ್ಟಿಪ್ಲೈ ಮಾಡತ್ತೆ. A21 ಓಕೆ, ಬ್ರಾಕೆಟ್ ಒಳಗಡೆ A21 ಇಂಟು A33 ಮೈನಸ್ A23 ಇಂಟು A31. ಓಕೆ, ಅರ್ಥ ಆಗ್ತದೆ ನಿಮ್ಗೆ? ಓಕೆ, ಏನೇನು ಮಾಡಿದೆವಪ್ಪ, ಒಂದು ಸೆಕೆಂಡ್. ಮೊದಲು ಫಸ್ಟ್ ಎಲಿಮೆಂಟ್ ತೊಗೊಂಡ್ವಿ, 1 + 1 ತೊಗೊಂಡ್ವಿ. ಸೆಕೆಂಡ್ ಎಲಿಮೆಂಟ್ ತೊಗೊಂಡ್ವಿ, ಅವಾಗ ಏನು ಮಾಡಿದ್ವಿ, 1 + 2 ಅದ, 1 + 2 ಇದು 1 2 ಅದ, 1 + 2 ಹೋಲ್ ಸ್ಕ್ವೇರ್ ಮಾಡಿದ್ವಿ. ಸಾರಿ, -1 to the power 1 + 2 ಅಂತ ಮಾಡಿದ್ವಿ. ಈಗ ಥರ್ಡ್ ಒನ್ ಮತ್ತು ಪ್ಲಸ್ ಹಾಕ್ತೀನಿ ನಾನು, ಇದು ಮುಂದೆ ಕಂಟಿನ್ಯೂ ಬರೀಬೇಕು ನೀವು. ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಅಂತ ಹಾಕ್ತೀನಿ, ಕಂಟಿನ್ಯೂ ಬರೀಬೇಕು. ಓಕೆ, ಈಗ ಉಳಿದಿದ್ದೇನು ಉಳಿತಪ್ಪ, ಥರ್ಡ್ ಎಲಿಮೆಂಟ್ ಉಳಿತು, A13 ಅಂತ ಉಳಿತು. A13 ಬರೀಬೇಕು, ಮೊದಲು ಏನು ಬರೀಬೇಕು, ನಾನು ಇಲ್ಲಿ -1 to the power 1 + 3 ಅಂತ ಬರೀತೀನಿ.
ಓಕೆ -1 ಟು ದಿ ಪವರ್ 1 + 3 A13 ಅಂತ ಬರ್ದ್ವಿ. ಯಾಕೆ ಫಸ್ಟ್ ರೋ ಒಳಗೆ ಥರ್ಡ್ ಕಾಲಮ್ದು ಫಸ್ಟ್ ಎಲಿಮೆಂಟ್ ತೊಗೊಂಡಿದ್ದೀವಿ ನಾವು, ಹಾಗಾಗಿ 1 3 ತೊಗೊಂಡಿದ್ವಿ. ಇಲ್ಲಿ ಏನು ಮಾಡಿದ್ವಿ 1 + 3 ಏನು ಮಾಡಿದ್ವಿ ಪವರ್ ಮಾಡಿದ್ವಿ. ಬ್ರಾಕೆಟ್ ಒಳಗಡೆ ಏನು ಉಳಿತು ಈಗ, ಈ ಕಾಲಮ್ ಹೋಯಿತು, ಈ ರೋ ಹೋಯಿತು, ಉಳಿದಿದ್ದು ಕಿದು ಮಲ್ಟಿಪ್ಲೈ ಮಾಡೋಣಂತೆ. ಓಕೆ A21 ಇಂಟು A32 ಮೈನಸ್ A22 ಇಂಟು A31 ಅಂತ ನಾವು ಬರೀಬಹುದು. ಅರ್ಥ ಆಗ್ತದ? ಓಕೆ, ಇದನ್ನು ನೆಕ್ಸ್ಟ್ ಸ್ಟೆಪ್ ನೋಡಿರಿ. ಇದು ನೆಕ್ಸ್ಟ್ ಸ್ಟೆಪ್, ದಿಸ್ ಇಸ್ ಈಕ್ವಲ್ ಟು -1 ಟು ದಿ ಪವರ್ 1 + 1. ಬೇಸಿಕ್ ಬರ್ತದೆ ಇಲ್ಲಿ. -1 ಟು ದಿ ಪವರ್ ಈವನ್ ನಂಬರ್ ಇತ್ತು ಅಂದ್ರೆ +1 ಆಗ್ತದೆ. -1 ಟು ದಿ ಪವರ್ ಆಡ್ ನಂಬರ್ ಇದ್ದರೆ ಏನಾಗ್ತದಪ್ಪ, ಮೈನಸ್ ಆಗ್ತದೆ. ದಿಸ್ ಈಸ್ ದ ಬೇಸಿಕ್, ಯು ನೀಡ್ ಟು ರಿಮೆಂಬರ್. ದಿಸ್ ಈಸ್ ದಿ 5th to 6th ಸ್ಟ್ಯಾಂಡರ್ಡ್ ಏನಿದ್ವಲ್ಲ ನಾವು ಅವಾಗ ಕಲ್ತಂಥ ಒಂದು ಬೇಸಿಕ್ ಇದು. -1 ಟು ದಿ ಪವರ್ ಈವನ್ ಪ್ಲಸ್ -1 ಟು ದಿ ಪವರ್ ಆಡ್ ಮೈನಸ್ ಈವನ್ ಪ್ಲಸ್ ಆಡ್ ಮೈನಸ್ EP ಆಡ್ M ಆಯಿತಾ. EP ಅಂದರೆ ಈವನ್ ಪ್ಲಸ್, ಅಂಡರ್ಸ್ಟುಡ್? ಓಕೆ, ಹಾಗಿದ್ರೆ -1 ಟು ದಿ ಪವರ್ 1 + 1 ಅಂದರೆ ಇದು ಈವನ್ ನಂಬರ್ ಆಯಿತು, 1 ಆಯ್ತಿದ್ದು. 1 ಇಂಟು A11 ಅಂದ್ರೆ ಅಲ್ಲಿ A11 ಅಂತ ಡೈರೆಕ್ಟ್ ಬರ್ಬಿಡೋಣ. ಬ್ರಾಕೆಟ್ ಒಳಗೆ A22 ಇಂಟು A33 ಮೈನಸ್ A23 ಇಂಟು A32 ಅಂತ ಬರ್ದ್ವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 + 2 3 ಆಗ್ತದೆ. 3 ಅಂತಂದ್ರೆ ಆಡ್ ನಂಬರ್ ಅಂತಂದ್ರೆ ಮೈನಸ್ ಇದ್ದಿದ್ದು ಮೈನಸ್ಸೇ ಉಳಿತದ. ಯಾಕೆ ಆಡದ ಇದು ಮೈನಸ್ ಉಳಿತು ಅಂತಂದ್ರೆ ಮೈನಸ್ ಇಂಟು ಪ್ಲಸ್ ಏನಾಗ್ತದೆ, ಮೈನಸ್ ಆಗ್ತದೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಏನಾಗ್ತದಪ್ಪ, A12 ಇನ್ ಬ್ರಾಕೆಟ್ A21 A33 ಮೈನಸ್ A23 A31 ಅಂತ ನಾವು ಬರಿಬಹುದು. ನೆಕ್ಸ್ಟ್ ನೋಡ್ರಪ್ಪ, ಇಲ್ಲಿ 1 + 3 ಇದೆ. 1 + 3 ಅಂತಂದರೆ 4 ಆಯಿತು. 4 ಅಂದರೆ ಇವನ್ ಆಡು, ಈವನ್ ರೀ. ಈವನ್ ಅಂತಂದ್ರೆ ಏನಾಗ್ತದೆ, ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ. ಪ್ಲಸ್ ಇಂಟು ಪ್ಲಸ್ಸೇ ಉಳಿತದೆ. ಅಂದ್ರೆ ಪ್ಲಸ್ ಹಾಕೋಣ ಅಂತ A13 ಅಂತ ಬರೋಣ. ಬ್ರಾಕೆಟ್ ಒಳಗೆ ಏನದವಪ್ಪ, A21 A32 ಮೈನಸ್ A22 A31 ಅಂತ ಆಗ್ತದೆ. ಇದನ್ನೆಲ್ಲ ನಾವು ಸಾಲ್ವ್ ಮಾಡಿದ್ವಿ ಅಂತಂದರೆ ನಮಗೇನು ಸಿಗ್ತಪ್ಪ, ರಿಕ್ವೈರ್ಡ್ ಡಿಟರ್ಮಿನೆಂಟ್ ಸಿಗ್ತದ ಅಂತ ನಾವು ಹೇಳ್ಬೋದು. ಈಗ ನಾವು ರೋ ವೈಸ್ ವ್ಯಾಲ್ಯೂಗಳು ಇಟ್ಕೊಂತ ಹೋದ್ವಿ, ಮಲ್ಟಿಪ್ಲೈ ಮಾಡಿದ್ವಿ, ಈ ಥರ ಬಂತು. ಈಗ ಕಾಲಮ್ ವೈಸ್ ಇಟ್ಕೊಂಡು ಕೂಡ ನಾವೇನು ಮಾಡ್ಬೋದು, ಇದನ್ನು ಎಕ್ಸ್ಪಾಂಡ್ ಮಾಡ್ಬೋದು. ಇದು ಎಕ್ಸ್ಪಾನ್ಷನ್ಗೆ ನಾವೇನಂತ ಕರಿತೀವಿ, ಲ್ಯಾಪ್ಲಾಸ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಲ್ಯಾಪ್ಲಾಸ್ ಎಕ್ಸ್ಪಾನ್ಷನ್, ಒನ್ ಆಫ್ ದಿ ಫೇಮಸ್ ಏನಪ್ಪ ಇವನು ಮ್ಯಾಥಮೆಟಿಷಿಯನ್. ಅರ್ಥ ಆಯ್ತಾ? ಹಾಗಾಗಿ ಲ್ಯಾಪ್ಲಾಸ್ ಎಕ್ಸ್ಪಾನ್ಷನ್ ಅಂತ ಕೂಡ ಇದನ್ನು ಕರೀತಾರೆ. ಓಕೆ, ನಾವೇನು ಮಾಡಿದ್ವಿ, ರೋ ವೈಸ್ ತೊಗೊಂಡು ಕೂಡ ಈ ಥರ ಮಾಡಿದ್ವಿ. ಕಾಲಮ್ ವೈಸ್ ತೊಗೊಂಡು ಮಾಡ್ಬೋದು. ಕಾಲಮ್ ವೈಸ್ ತೊಗೊಂಡು ಹೆಂಗೆ ಮಾಡ್ಬೋದು, ಫಸ್ಟ್ ಇದು ತೊಗೋತೀಯಾ, ತೊಗೊಂಡು ಇವು 4 ಮಲ್ಟಿಪ್ಲೈ ಮಾಡ್ತೀವಿ. ಸೆಕೆಂಡ್ ಇದು ತೊಗೊಂಡು ಹೋಗಿ ಏನು ಮಾಡ್ತೀಯಪ್ಪ, ಇದು ಹೋಗಿ ಕಿದ್ದು ಉಳಿತದೆ. ಥರ್ಡ್ ಇದನ್ನು ತೊಗೊಂಡಾಗ ಇದು ಹೋಗ್ತದೆ ಇವು 4 ಅಷ್ಟೇ ಉಳಿತಾವೆ. ನೀ ಹಂಗೆ ಮಾಡಿದ್ರೂ ಕೂಡ ಡಿಟರ್ಮಿನೆಂಟ್ ಸೇಮೇ ಬರ್ತದೆ, ಹಿಂಗೆ ಮಾಡಿದ್ರೂ ಕೂಡ ಡಿಟರ್ಮಿನೆಂಟ್ ಸೇಮೇ ಬರ್ತದೆ. ಸೇಮ್ ಬರ್ತದೆ ಅಂತಂದ್ರೆ ನಾವು 2 ಮೆಥಡ್ ಯಾಕೆ ಮಾಡಬೇಕು, ಇದೊಂದು ಮೆಥಡ್ ಸಾಕಲ್ಲ. ಇದೊಂದೇ ಮೆಥಡನ್ನು ನೀವು ಮೈಂಡ್ ಒಳಗೆ ಇಟ್ಕೊಳ್ರಿ. ಈ ಮೆಥಡನ್ನು ತೊಗೊಂಡು ನಾವೇನು ಮಾಡ್ಬೋದು, ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಕೆಲವೊಂದಿಷ್ಟು ಕಾಲೇಜ್ಗಳ ಒಳಗಡೆ ಕಾಲಮನ್ನು ಇಟ್ಕೊಂಡು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತಾ ಅಥವಾ ಎಕ್ಸ್ಪಾನ್ಷನ್ ಮಾಡ್ಕೊತ ಹೋಗ್ತಾರೆ. ಏನು ತೊಂದರೆ ಇಲ್ಲ, ರೋ ಇಟ್ಕೊಂಡು ಕೂಡ ನಾವು ಎಕ್ಸ್ಪಾನ್ಷನ್ ಮಾಡ್ಬೋದು. 100% ಸರಿ ಉತ್ತರ ಬರ್ತದೆ. ಯಾಕೆ ವಿಚಾರ ಮಾಡೋದು, ಸರಿ ಉತ್ತರ ಬಂದರೆ ಸಾಕಲ್ಲ. ಓಕೆ, ಹಾಗಿದ್ರೆ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡಿ. ಇವ್ಯಾಲ್ಯುವೇಟ್ ದ ಡಿಟರ್ಮಿನೆಂಟನ್ನು ನಾವು ಇನ್ನೊಂದು ಯಾವ ರೀತಿ ಬರಿಬೋದಪ್ಪ, ಈ ಥರ ರಿಪ್ರೆಸೆಂಟ್ ಮಾಡ್ಬೋದು. ಡೆಲ್ಟಾ ಅಂತ ಕರಿತೀವಿ. ಈ ಡೆಲ್ಟಾ ವ್ಯಾಲ್ಯೂನ ಇವ್ಯಾಲ್ಯುವೇಟ್ ಮಾಡೋಣಂತೆ. ಯಾವ ಥರ, ಯೂಸಿಂಗ್ ದಿ ಲ್ಯಾಪ್ಲಾಸ್ ಎಕ್ಸ್ಪಾನ್ಷನ್. ಅವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. A11 A12 A21 A22 A31 ಅವೆನ್ನೂ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವು ಮೈಂಡ್ ಒಳಗೆ ಅದನ್ನೆಲ್ಲ ಏನು ಮಾಡೋದು, ಮೈಂಡ್ ಮ್ಯಾಪ್ ಮಾಡ್ಕೊಂಡ್ಬಿಟ್ಟಿವಿ. ಈಗ ಆ ಮ್ಯಾಪಿಂಗ್ ಮಾಡಿಕೊಂಡು ನಾವೇನು ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಫಸ್ಟ್ ನಂಬರ್ ತೊಗೊತೀನ. ಫಸ್ಟ್ ನಂಬರ್ ತೊಗೊಂಡಾಗ 1 ಅಂತ ಬರ್ತೀನಿ. ಬ್ರಾಕೆಟ್ ಒಳಗಡೆ ಏನು ಬರಿಬೋದಪ್ಪ, 3 ಇಂಟು 0 ಮೈನಸ್ 0 ಇಂಟು 1 0 ಇಂಟು 1. ನೆಕ್ಸ್ಟ್ ಫಸ್ಟ್ ಇದ್ದಾಗ ಪ್ಲಸ್ ಇತ್ತು, ಸೆಕೆಂಡ್ ಬಂದಾಗ ಏನಿತ್ತಪ್ಪ ಮೈನಸ್ ಇತ್ತು, ಥರ್ಡ್ ಬಂದಾಗ ಏನಿತ್ತು ಪ್ಲಸ್ ಅಂತ ಬಂದಿತ್ತು. ಹೌದಿಲ್ಲ, ಪ್ಲಸ್ ಮೈನಸ್ ಪ್ಲಸ್ ಅಂತ ಬಂದಿತ್ತು. ಅದೇ ಥರ ನಾವು ಡೈರೆಕ್ಟ್ ಬರ್ಕೊಂಡ್ಬಿಡೋಣ. ಮತ್ತೆ ಅದನ್ನೆಲ್ಲ -1 ಟು ದಿ ಪವರ್ ಅವನ್ನೆಲ್ಲ ಬರೋ ಅವಶ್ಯಕತೆಯೇ ಇಲ್ಲ. ಹಾಗಿದ್ದಾಗ ಏನು ತೊಗೊಳಪ್ಪ, ಮೈನಸ್ ಅಂತ ತೊಗೊತೀನಿ. ಎರಡನೇದು ಎಲಿಮೆಂಟ್ ತೊಗೊತೀನಿ. ಅವಾಗ 2 ಇನ್ ಬ್ರಾಕೆಟ್ -1 ಇಂಟು 0
ಡೈರೆಕ್ಟಾಗಿ 0 ಬರಿಬೋದು, ಆದರೂ ಕೂಡ ನಿಮಗೆ ಸಿಂಪಲ್ ಹೇಳ್ತೀನಿ ಮೊದಲು. ಆಮೇಲೆ ಮೈನಸ್ 0 ಇಂಟು 4 0 ಇಂಟು 4 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಪ್ಲಸ್ 4 ಇನ್ ಬ್ರಾಕೆಟ್ ಮೈನಸ್ 1 ಇಂಟು 1 ಮೈನಸ್ 1 ಇಂಟು 1 ಮೈನಸ್ 3 ಇಂಟು 4. ಓಕೆ, ಫಸ್ಟ್ ನಂಬರ್ ತೊಗೊಂಡ್ವಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ವಿ, ಮೈನಸ್ ಇಟ್ವಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಇವಕ್ಕೆ ನಾವು ಮೈನರ್ಸ್ಗಳು ಅಂತ ಕರಿತೀವಿ. ಮೈನರ್ಸ್ಗಳು ಅಂದರೆ ಸ್ಮಾಲ್ ಪೋರ್ಷನ್ಸ್ ಆಫ್ ಡಿಟರ್ಮೆಂಟ್. ಯಾವುದೋ ಡಿಟರ್ಮೆಂಟ್ ಕಂಪ್ಲೀಟ್ ವ್ಯಾಲ್ಯೂ ಅದಲ್ಲ, ಕಂಪ್ಲೀಟ್ ವ್ಯಾಲ್ಯೂ ಒಳಗೆ ಸ್ಮಾಲರ್ ಪೋರ್ಷನ್ ತೊಗೊಂಡು, ಇದು ಸ್ಮಾಲರ್ ಪೋರ್ಷನ್ ಅಲ್ಲ, ಈ ಸ್ಮಾಲರ್ ಪೋರ್ಷನ್ ನಾವು ಅಂತ ಕರಿತೀವಿ ಮೈನರ್ಸ್ ಅಂತ ಕರಿತೀವಿ. ಮುಂದೆ ಬರ್ತದೆ ಅದು, ಆದರೂ ಈಗಲೇ ಹೇಳ್ಬಿಟ್ಟಿದ್ದೀನಿ ನೋಡು. ದಿಸ್ ಈಸ್ ಈಕ್ವಲ್ ಟು 1 ಇನ್ ಬ್ರಾಕೆಟ್ 3 ಇಂಟು 0 0 ಮೈನಸ್ 0 ಮೈನಸ್ 2 ಇನ್ ಬ್ರಾಕೆಟ್ 0 ಮೈನಸ್ 0 ಪ್ಲಸ್ 4 ಇನ್ ಬ್ರಾಕೆಟ್ ಮೈನಸ್ 1 ಮೈನಸ್ 12 ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು 0 ಮೈನಸ್ 0 0 0 ಇಂಟು 1 ಇಸ್ 0 ಮೈನಸ್ 0 ಇಂಟು 0 0 ಮೈನಸ್ 0 0 0 ಇಂಟು 2 ಇಸ್ 0. ನೆಕ್ಸ್ಟ್ ಮೈನಸ್ 1 ಮೈನಸ್ 12 ಮೈನಸ್ 13 ಮೈನಸ್ 13 4 ಮೈನಸ್ 52 14 52. ದಿಸ್ ಇಸ್ ಈಕ್ವಲ್ ಟು ಆನ್ಸರ್ ವಿಲ್ ಬಿ ಮೈನಸ್ 52 ಅಂತ ನಾವು ಹೇಳ್ಬೋದು. ದಿಸ್ ಇಸ್ ದಿ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 4. ಡೆಲ್ಟಾ ಇಸ್ ಈಕ್ವಲ್ ಟು ಅಥವಾ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಸೈನ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ 0 ಸೈನ್ ಬೀಟಾ ಆಮೇಲೆ ಕಾಸ್ ಆಲ್ಫಾ ಮೈನಸ್ ಸೈನ್ ಬೀಟಾ 0 ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಮೊದಲು 0 ತೊಗೊಳ್ಳೋಣ. ಇನ್ ಬ್ರಾಕೆಟ್ 0 ಇಂಟು 0 0 ಮೈನಸ್ ಇನ್ ಬ್ರಾಕೆಟ್ ಸೈನ್ ಬೀಟಾ ಇಂಟು ಸೈನ್ ಬೀಟಾ ಏನಾಗ್ತದಪ್ಪ, ಸೈನ್ ಬೀಟಾ ಸ್ಕ್ವೇರ್ ಆಗ್ತದೆ, ಹೌದಿಲ್ಲ? ಅಂದರೆ ಮೈನಸ್ ಸೈನ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ನಾವು ಬರೀಬಹುದು. ನೆಕ್ಸ್ಟ್ ಏನು ಮಾಡೋಣ, ಇದು 0 ಆಯಿತು. ನೆಕ್ಸ್ಟ್ ನಂಬರ್ ಏನಾಯ್ತಪ್ಪ, ಇದು 0 ಮುಗೀತೀಗ. ಇದನ್ನು ತೊಗೋಬೇಕು. ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಮೈನಸ್ ಸೈನ್ ಆಲ್ಫಾ ಇನ್ ಬ್ರಾಕೆಟ್ ಮೈನಸ್ ಸೈನ್ ಆಲ್ಫಾ ಇನ್ ಬ್ರಾಕೆಟ್ ಇದು ಮಲ್ಟಿಪ್ಲೈ ಮಾಡೋಣ. ಮೈನಸ್ ಸೈನ್ ಆಲ್ಫಾ ಇಂಟು 0 0 ಆಮೇಲೆ ಮೈನಸ್ ಸೈನ್ ಬೀಟಾ ಇಂಟು ಕಾಸ್ ಆಲ್ಫಾ ಸೈನ್ ಬೀಟಾ ಇಂಟು ಕಾಸ್ ಆಲ್ಫಾ ಅಂತ ನಾವು ಬರೀಬಹುದು. ನೆಕ್ಸ್ಟ್ ಏನು ಬರ್ತದಪ್ಪ, ನೆಕ್ಸ್ಟ್ ಇದು ಪ್ಲಸ್ ಅದ, ಇಲ್ಲಿ ಆಲ್ರೆಡಿ ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗ್ತದೆ, ಮೈನಸ್ ಆಗ್ತದೆ. ಮೈನಸ್ ಕಾಸ್ ಆಲ್ಫಾ ಇನ್ ಬ್ರಾಕೆಟ್ ಸೈನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಆಲ್ಫಾ ಇಂಟು ಸೈನ್ ಬೀಟಾ ಸೈನ್ ಆಲ್ಫಾ ಸೈನ್ ಬೀಟಾ ಅಂತ ನಾವು ಬರಿಬೋದು. ನೆಕ್ಸ್ಟ್ ಏನಪ್ಪ, ಮೈನಸ್ 0 ಇಂಟು ಕಾಸ್ ಆಲ್ಫಾ 0 ಅಂತ ಬಂತು. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. 0 ಇನ್ ಬ್ರಾಕೆಟ್ ಇದು ಇಂಟು ಮಾಡಿದ್ವಿ, ಇದು ಇಂಟು ಮಾಡಿದ್ವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಇಲ್ಲಿ ಮುಂದಿನ ಮಾಡ್ತೀವಿ. ಆಮೇಲೆ ಮೈನಸ್ ಸೈನ್ ಆಲ್ಫಾ ಇನ್ ಬ್ರಾಕೆಟ್ ಅವಾಗೇನಾಗುತ್ತೆ, ದಿಸ್ ಇಂಟು 0 ಬಂತಾ. ನೆಕ್ಸ್ಟ್ ದಿಸ್ ಇಂಟು ದಿಸ್ ಬರೆದಿದ್ದೀವಿ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಯಾಕೆ ಲಾಸ್ಟ್ ಒಂದು ಪ್ಲಸ್ ಇರ್ತದೆ. ಕಾಸ್ ಅಲ್ಫಾ ಇನ್ ಬ್ರಾಕೆಟ್ ಅವಾಗೇನಾಯಿತು, ದಿಸ್ ಎರಡು ಮಲ್ಟಿಪ್ಲೈ ಮಾಡಿದ್ವಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡೋಣ, ದಿಸ್ ಈಸ್ ಈಕ್ವಲ್ ಟು 0 ಇಂಟು ಸಮಥಿಂಗ್ ಏನಪ್ಪ, 0 ಇಂಟು ಸಮಥಿಂಗ್ 0ನೇ ಬರ್ತದ, 0 ಬರೆದ್ಬಿಡೋಣಂತೆ. ಮೈನಸ್ ಸೈನ್ ಆಲ್ಫಾ ಇನ್ ಬ್ರಾಕೆಟ್ ಅಲ್ಲೇನೈತವಿ, ಅಲ್ಲೇನೈತೆ ನೋಡು, ಸೈನ್ ಬೀಟಾ. ಓಕೆ, ಮಲ್ಟಿಪ್ಲೈ ಮಾಡಂತ ವೇಟ್ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಸೈನ್ ಆಲ್ಫಾ ಸೈನ್ ಬೀಟಾ ಕಾಸ್ ಆಲ್ಫಾ ಇಷ್ಟು ಉಳಿತು. ಓಕೆ, ಮೈನಸ್ ಇಲ್ಲೇನು ಉಳಿತದೆ ನೋಡು, 0 ಹೋಯಿತು, ಕಾಸ್ ಆಲ್ಫಾ ಸೈನ್ ಬೀಟಾ ಅಂತ ಉಳಿತು. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಸೈನ್ ಆಲ್ಫಾ ಸೈನ್ ಬೀಟಾ ಕಾಸ್ ಅಲ್ಫಾ ಅದ, ಇಲ್ಲಿ ಸೈನ್ ಆಲ್ಫಾ ಸೈನ್ ಬೀಟಾ ಕಾಸ್ ಅಲ್ಫಾ ಅದ, ಎರಡು ಮೈನಸ್ ಮಾಡ್ತೀವಿ, ಆನ್ಸರ್ ಏನು ಬಂತಪ್ಪ, 0 ಬರ್ತದೆ. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ 4 ಅಂತ ನಾವು ಹೇಳ್ಬೋದು. ಲಾಸ್ಟ್ ಎಕ್ಸಾಂಪಲ್ ನಂಬರ್ 5 ನೋಡೋಣಂತೆ. ಅದು ಆದ ನಂತರ ನೀವು ಎಕ್ಸಸೈಸನ್ನು ಮಾಡಿರಿ, ನಾನು ಕೂಡ ಮಾಡ್ತೀನಿ, ಚೆಕ್ ಮಾಡ್ಕೊತ ಹೋಗೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಇದು ಮ್ಯಾಟ್ರಿಸಸ್ ಅಲ್ಲ, ಡಿಟರ್ಮಿನೆಂಟ್ಸ್ ಇದಾವೆ. ಮ್ಯಾಟ್ರಿಸಸ್ ಇದ್ರೆ ಏನಾಗ್ತಿತ್ತು, ಡೈರೆಕ್ಟಾಗಿ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳಿ ತೊಗೊಂಡ್ಬಿಡ್ತಿದ್ವಿ. ಆದರೆ ಇದು ಡೈರೆಕ್ಟಾಗಿ ಈಕ್ವಲ್ ಮ್ಯಾಟ್ರಿಕ್ಸ್ ತೊಗೊಳಕ್ಕೆ ಬರೋಂಗಿಲ್ಲ, ಇದು ಮ್ಯಾಟ್ರಿಕ್ಸ್ ಅಲ್ಲ. ಇವು ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಡಿಟರ್ಮಿನೆಂಟ್ಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸನ್ನು ನಾವು ಈಕ್ವೇಟ್ ಮಾಡ್ಕೊತ ಹೋಗುತ್ತೆ. 3 ಇಂಟು 1 ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 3 ಇಂಟು 1 3 ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಇಂಟು 1 3 ಮೈನಸ್ 2 4 8 ಅಂತ ನಾವು ಬರ್ಬೋದು. ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಮೈನಸ್ 8 ಮೈನಸ್ 3. ಏನು ಮಾಡಿದೆ ನಾನು, ಇದು ಪ್ಲಸ್ 3 ಕಡೆ ಕಳಿಸಿದ್ದೀನಿ, ಮೈನಸ್ 3 ಆಯಿತು. ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಯಿತು. ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 8 ಉಳಿತು. ಮೈನಸ್ ಮೈನಸ್ ಕ್ಯಾನ್ಸಲ್. ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 8. ಎಕ್ಸ್ ಇಸ್ ಈಕ್ವಲ್ ಟು ಏನು ಉಳಿತಪ್ಪ, ರೂಟ್ ಪ್ಲಸ್ ಆರ್ ಮೈನಸ್ ಬರಿಬೋದಾ, ಯಾಕಂತಂದ್ರೆ ಎರಡು ವ್ಯಾಲ್ಯೂಸ್ಗಳು ಇರ್ತವೆ. ರೂಟ್ ಒಳಗೆ 8 ಹೆಂಗೆ ಬರ್ತೀವಪ್ಪ, 4 2 8 ಅಂತ ಬರಿತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಅವಾಗೇನಾಯಿತು, ಪ್ಲಸ್ ಆರ್ ಮೈನಸ್ ರೂಟ್ 4 ಹೊರಗೆ ತೆಗಿ 2 ರೂಟ್ 2 ಅಂತ ಆಯಿತು. ಎಕ್ಸ್ ವ್ಯಾಲ್ಯೂ ಈಸ್ ಪ್ಲಸ್ ಆರ್ ಮೈನಸ್ 2 ರೂಟ್ 2 ಅಂತ ಆಯಿತು. ಓಕೆ,
ಇದರಿಂದ ನಾವು ಎಕ್ಸೈಸ್ ನಂಬರ್ 4.1ಗೆ ಹೋಗ್ತೀವಿ. 4.1ಅಲ್ಲಿ 8 ಕ್ವಶನ್ಸ್ಗಳಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ನಾವು ನೋಡ್ಕೊತ ಹೋಗೋಣಂತೆ. ನೀವೇನು ಮಾಡಬೇಕು, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತಂದ್ರೆ ಮೊದಲು ಏನು ಮಾಡಿರಿ, ಲೈಕ್ ಮಾಡೋದು ಕಲೀರಿ. ಭಾಳ ಮಂದಿ ಲೈಕ್ ಮಾಡ್ತಾನೆ ಇಲ್ಲ. ಯಾಕೆ ಲೈಕ್ ಮಾಡ್ತಿಲ್ಲ ನೀವು? ನಾನು ಚಲೋ ಅನ್ಸಕತ್ತಿಲ್ಲ ವಿಡಿಯೋ? ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಆಮೇಲೆ ಶೇರ್ ಮಾಡಬೇಕು, ನಂತರ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅದನ್ನು ಮಾಡಬೇಕು. ಧನ್ಯವಾದಗಳು.